ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ದೇಶದಲ್ಲಿಯೇ ಹೊಸ ಪ್ರಯತ್ನಕ್ಕೆ ಆರೋಗ್ಯ ಇಲಾಖೆ ಕೈ ಹಾಕಿದೆ. ರಾಜ್ಯದಲ್ಲಿರುವ ಮಹಿಳೆಯರಿಗೆ ಪ್ರತ್ಯೇಕ ಆರೋಗ್ಯ ಭಾಗ್ಯವನ್ನು ನೀಡುವುದಕ್ಕೆ ಸಜ್ಜಾಗಿದೆ. ತನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದ ಮಹಿಳೆಯರ ಆರೋಗ್ಯ ಕಾಪಾಡೋದಕ್ಕೆ ಹೊಸ ಮಹಿಳಾ ಆರೋಗ್ಯ ನೀತಿ ರೂಪಿಸೋದಕ್ಕೆ ಇಲಾಖೆ ಸಿದ್ದಗೊಂಡಿದೆ. ಮಹಿಳೆಯರ ಆರೋಗ್ಯದತ್ತ ರಾಜ್ಯ ಸರ್ಕಾರದ ಚಿತ್ತ. ಋತುತಾರೆಗೆ ನಟಿ ರಮ್ಯಾ ಬ್ರ್ಯಾಂಡ್ ಅಂಬಾಸಿಡರ್. ಆರೋಗ್ಯ ಇಲಾಖೆಯಿಂದ ಪ್ರತ್ಯೇಕ ಆರೋಗ್ಯ ಭಾಗ್ಯ. ಸದಾ ತನ್ನ ಕುಟುಂಬದ ಬಗ್ಗೆ ಆಲೋಚಿಸುವಂತಹ ಮಹಿಳೆ ತನ್ನ ಆರೋಗ್ಯವನ್ನು ಕೂಡ ಕಡೆಗಣಿಸುತ್ತಾಳೆ. ಅದರಲ್ಲೂ ಋತುಚಕ್ರದ ವಿಚಾರದಲ್ಲಿ ಮಹಿಳೆಯರ ಸಡ್ಡೆ ಒಂದು ಹೆಜ್ಜೆ ಮೇಲೆ. ಹಿಂದೆಲ್ಲ 50ರ ನಂತರ ಋತುಚಕ್ರ ನಿಲ್ಲುವ ಸ್ಥಿತಿ ಇತ್ತು. ಆದರೆ ಇದೀಗ 35ಕ್ಕೆ ಮೆನೋಪಾಸ್ ಸಮಸ್ಯೆ ಹೆಚ್ಚಾಗ್ತಿದೆ. ಈ ಬಗ್ಗೆ ಅರಿವು ಮೂಡಿಸುವಂತೆ ನಟಿ ರಮ್ಯಾ ಆರೋಗ್ಯ ಇಲಾಖೆಯನ್ನ ಕೇಳಿಕೊಂಡಿದ್ದು, ಇದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಮಹಿಳೆಯರಿಗಾಗಿ ಪ್ರತ್ಯೇಕ ಆರೋಗ್ಯ ನೀತಿ ತರಲು ಮುಂದಾಗಿದೆ. ಇದಕ್ಕೆ ನಟಿ ರಮ್ಯಾ ಅವರನ್ನ ಬ್ರಾಂಡ್ ಅಂಬಾಸಿಡರ್ ಅನ್ನಾಗಿ ಮಾಡಲಾಗಿದೆ. ಪ್ರತಿಯವರು ಒಂದು ಸೆಟ್ ಆಫ್ ಕ್ವೆಶ್ಚನ್ಸ್ ಕೊಡ್ತಾರೆ. ಯಾವುದು ಈ ಆಶಾ ವರ್ಕರ್ಸ್ ಹೋಗಿ ಪ್ರತಿಯೊಂದು ಮನೆಯಲ್ಲಿ ಅವ್ರು ಕೇಳೋದಕ್ಕೆ ಆ ಡೇಟಾ ಸೆಟ್ ಇಟ್ಕೊಂಡು ಅಕಸ್ಮಾತ್ ಆ ಕ್ವೆಶ್ಚನ್ಸ್ ಅಲ್ಲಿ ಯಾರಾದ್ರೂ ವಿ ಫೀಲ್ ದಟ್ ಎಸ್ ದೇ ಗೋಯಿಂಗ್ ಥ್ರೂ ಪೆರಿಮೆನೋಪಾಸ್ ಮೆನೋಪಾಸ್ ಅಂದ್ರೆ ಅವರು ತಾಲೂಕು ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಸ್ಕ್ರೀನಿಂಗ್ ಗೆ ಕಳಿಸ್ತಾರೆ. ಸೊ ಆದ ನಂತರ ದೇ ವಿಲ್ ಡಿಸೈಡ್ ಅವ್ರಿಗೇನು ಲೈಫ್ ಸ್ಟೈಲ್ ಆಪ್ಷನ್ಸ್ ಬೇಕಾ ಅಥವಾ ಮೆಡಿಸಿನಲ್ ಆಪ್ಷನ್ಸ್ ಬೇಕಾ ಅಂತ ಅವ್ರು ತೀರ್ಮಾನ ತಗೋತಾರೆ. ಮೈ ಜಾಬ್ ಇಸ್ ಜಸ್ಟ್ ಟು ಸಾರ್ಟ್ ಆಫ್ ಕ್ರಿಯೇಟ್ ಅವೇರ್ನೆಸ್. ಫಸ್ಟ್ ಆಫ್ ಆಲ್ ಅರ್ಬನ್ ವುಮೆನ್ ಗಾಗ್ಲಿ ನಮ್ಗಷ್ಟು ತಿಳುವಳಿಕೆ ಇಲ್ಲ. ಇನ್ಫ್ಯಾಕ್ಟ್ ನನಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ ಏನಂದ್ರೆ ಟು ಫೈಂಡ್ ಸ್ಪೆಷಲಿಸ್ಟ್ಸ್. ಏನಿದು ಋತುತಾರೆ ಯೋಜನೆ? ಋತುಚಕ್ರದ ಸಮಸ್ಯೆಗೆ ಅನೇಕ ಮಹಿಳೆಯರು ತುತ್ತಾಗ್ತಿದ್ದಾರೆ. ತಮಗೆ ಅರಿವಿಲ್ಲದೆ ಅನೇಕ ಸಮಸ್ಯೆಗೆ ಒಳಪಡುತ್ತಿದ್ದಾರೆ. ಹೃದಯಾಘಾತ, ಕಣ್ಣಿನ ಸಮಸ್ಯೆ, ಇತರೆ ಆರೋಗ್ಯ ಸಮಸ್ಯೆಗೆ ತುತ್ತಾಗ್ತಿದ್ದಾರೆ. ಆದರೆ ಈ ಸಮಸ್ಯೆ ಕಂಡುಹಿಡಿಯುವ ವೈದ್ಯರು ಬೆರಳಿಕೆಯಷ್ಟು ಮಾತ್ರ ಇದ್ದಾರೆ. ಹೀಗಾಗಿ ಇದೇ ಮೊದಲ ಬಾರಿಗೆ ಆಶಾ ಕಾರ್ಯಕರ್ತೆಯರನ್ನ ಬಳಸಿ ಋತುಚಕ್ರದ ವಿವರವನ್ನು ಪಡೆಯಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಮುಂದಿನ 6 ತಿಂಗಳುಗಳ ಕಾಲ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಭೇಟಿ ನೀಡಿ ಆರೋಗ್ಯದ ವಿವರಗಳನ್ನು ಪಡೆಯಲಿದ್ದಾರೆ. ಇದಕ್ಕೆ ಡಾಕ್ಟರ್ ಜೋಸ್ನಾ ಅವರ ನೇತೃತ್ವದಲ್ಲಿ ಸಮಿತಿ ಕೂಡ ರಚನೆಯಾಗಲಿದೆ. 6 ತಿಂಗಳ ವರದಿ ಮೇಲೆ ಪ್ರತ್ಯೇಕ ಆರೋಗ್ಯ ನೀತಿ ರೂಪಿಸಲು ಆಲೋಚನೆ ಕೈಗೊಳ್ಳಲಾಗಿದೆ. ಮಹಿಳೆಯರಿಗೆ ವಿಶೇಷವಾದ ಆರೋಗ್ಯ ಯೋಜನೆ ತರಲಿಕ್ಕೆ ನಾವು ಇವತ್ತು ಇಚ್ಛಿಸಿದ್ದೇವೆ. ಈಗ ನಮ್ಮ ಹತ್ರ ಹೆಲ್ತ್ ಪಾಲಿಸಿ ಅಂತ ಇದೆ. ಅದು ನಮ್ಮಲ್ಲಿ ಇಡೀ ನಮ್ಮ ರಾಜ್ಯ ಅಂತಲ್ಲ, ದೇಶದಲ್ಲಿಯೂ ಕೂಡ ವುಮನ್ ಹೆಲ್ತ್ ಪಾಲಿಸಿ ಅಂತೇಳಿ ಸಪರೇಟ್ ಆಗಿ ಇಲ್ಲ. ಅದಕ್ಕಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಾಗೆ ಎಲ್ಲ ಆರೋಗ್ಯ ಕಾರ್ಯಕ್ರಮಗಳು ಕೂಡ ಅದು ಬಹುಶಃ ಈ ಹೆಲ್ತ್ ಪಾಲಿಸಿ ಬಂದ ಕಾರಣ ಮಹಿಳೆಯರಿಗೆ ಸಿಕ್ಕುವಂತ ಆದ್ಯತೆ ಸ್ವಲ್ಪ ಕಡಿಮೆ ಆಗ್ತಾ ಇವತ್ತು ಬರ್ತದೆ. ರಾಜ್ಯದಲ್ಲಿ ಮಹಿಳೆಯರ ಸಮಸ್ಯೆಗಳನ್ನು ಗುರುತಿಸಿ ಇದಕ್ಕೆ ಚಿಕಿತ್ಸೆಗಳನ್ನು ರೂಪಿಸಲು ಇಲಾಖೆ ಮುಂದಾಗಿದೆ. ಅದಲ್ಲದೆ ಮುಂದಿನ ದಿನಗಳಲ್ಲಿ ಸಪ್ಲಿಮೆಂಟ್ಸ್ ಕೊಡುವಂತಹ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಮೊನೋಪಾಸ್ಗೆ ನೈಸರ್ಗಿಕವಾಗಿ ಪರಿಹಾರ, ಆಹಾರ ಪದ್ಧತಿ ಬಗ್ಗೆ ಕೂಡ ಆಶಾ ಕಾರ್ಯಕರ್ತೆಯರು